ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದು ಮನೆಯೊಳಗೆ ಕಾಲಿಟ್ರೆ ನೀವು ಮಹಾರಾಷ್ಟ್ರದಲ್ಲಿ ಇರ್ತೀರಿ. ಅದೇ ಮನೆಯ ಮತ್ತೊಂದು ಕೋಣೆಗೆ ಹೋದ್ರೆ ತೆಲಂಗಾಣದಲ್ಲಿ ಇರ್ತೀರಿ. ಒಂದು ಹೆಜ್ಜೆ ಮುಂದಿಟ್ರೆ ಒಂದ್ ಸರ್ಕಾರ, ಮತ್ತೊಂದು ಹೆಜ್ಜೆ ಇಟ್ರೆ ಇನ್ನೊಂದು ಸರ್ಕಾರ. ಕೇಳಲು ವಿಚಿತ್ರವಾಗಿದೆಯೇ? ಆದ್ರೆ ಇದು ಭಾರತದ ನಿಜವಾದ ಕತೆ. ಒಂದೇ ಮನೆಯೊಳಗೆ 2 ರಾಜ್ಯಗಳ ಗಡಿಯನ್ನ ಹಾದು ಹೋಗುವ ಈ ಅಪರೂಪದ ಗ್ರಾಮದ ಕತೆ ಇಂದು ದೇಶದ ಗಮನವನ್ನ ಸೆಳೆಯುತ್ತಿದೆ. ಹಾಗಾದ್ರೆ ಈ ಗ್ರಾಮ ಎಲ್ಲಿದೆ? ಮಹಾರಾಷ್ಟ್ರದ ಚಂದ್ರಪುರ ಜಿಲ್ಲೆ ಮತ್ತು ತೆಲಂಗಾಣದ ಕೊಮರಾಂ ಭೀಮ್ ಆಸಿಫಾಬಾದ್ ಜಿಲ್ಲೆಯ ಗಡಿಭಾಗದಲ್ಲಿರುವ ಮಹಾರಾಜಗುಡ ಗ್ರಾಮ ತನ್ನ ಅಪರೂಪದ ವಿಶೇಷತೆಯಿಂದ ದೇಶದಾದ್ಯಂತ ಸುದ್ದಿಯಾಗಿದೆ. ಇಲ್ಲಿ ಕೆಲವು ಮನೆಗಳ ಮಧ್ಯದಲ್ಲಿ ರಾಜ್ಯದ ಗಡಿ ಹಾದು ಹೋಗ್ತದೆ. ಹೊರಗಿನಿಂದ ನೋಡಿದ್ರೆ ಸಾಮಾನ್ಯ ಗ್ರಾಮ, ಆದ್ರೆ ನಕ್ಷೆಯಲ್ಲಿ ನೋಡಿದ್ರೆ ಇದು ಭಾರತದ ಅತ್ಯಂತ ವಿಚಿತ್ರ ಗಡಿಭಾಗದ ಗ್ರಾಮಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಈ ಕತೆ ಹೇಗೆ ಆರಂಭವಾಯಿತು? ಈ ಕಥೆಯ ಆರಂಭ ಇಂದಿನದಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ಆಡಳಿತ ವ್ಯವಸ್ಥೆಯನ್ನ ಸುಗಮವನ್ನಗೊಳಿಸಲು ರಾಜ್ಯಗಳನ್ನ ಮರುರಚಿಸುವ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಆಗ ಭಾಷೆಯನ್ನ ಆಧಾರವಾಗಿಟ್ಟುಕೊಂಡು ಹೊಸ ರಾಜ್ಯಗಳ ಗಡಿಗಳನ್ನ ನಿಗದಿಪಡಿಸಲಾಯಿತು. ಆದರೆ ಆಗಾಗಲೇ ಗ್ರಾಮಗಳು ಮತ್ತು ಮನೆಗಳು ನಿರ್ಮಾಣವಾಗಿದ್ವು. ಹೊಸ ಗಡಿಗಳನ್ನ ಎಳೆಯುವಾಗ ಕೆಲವು ಮನೆಗಳು 2 ರಾಜ್ಯಗಳ ವ್ಯಾಪ್ತಿಗೆ ಬಂದ್ವು. 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಜಾರಿಯಾದ ಬಳಿಕ ಹಲವು ಪ್ರದೇಶಗಳ ಗಡಿಗಳು ಬದಲಾದವು. ಆದರೆ ಈ ಭಾಗದ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲೇ ಇಲ್ಲ. ಯಾಕಂದ್ರೆ ಅವರು ಮೊದಲಿನಂತೆ ಒಟ್ಟಾಗಿ ಬದುಕುತ್ತಲೇ ಇದ್ರು. ಗಡಿ ನಕ್ಷೆಯಲ್ಲಿ ಮಾತ್ರ ಬದಲಾಯಿತು. 2014ರಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯವಾದಾಗ ಈ ಗ್ರಾಮದ ಮಹತ್ವ ಮತ್ತಷ್ಟು ಹೆಚ್ಚಾಯಿತು. ಮೊದಲು ಆಂಧ್ರ ಪ್ರದೇಶದ ಭಾಗವಾಗಿದ್ದ ಪ್ರದೇಶಗಳು ತೆಲಂಗಾಣಕ್ಕೆ ಸೇರಿದ್ವು. ಹೀಗಾಗಿ ಈಗ ಒಂದೇ ಮನೆಯೊಳಗೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ಗಡಿ ಇರುವ ಅಪರೂಪದ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ಮನೆಯೊಳಗೆ ಗಡಿ ಹೇಗಿದೆ ಅಂತ ನೋಡೋದಾದ್ರೆ, ಬಹಳ ಜನರಿಗೆ ಗಡಿ ಅಂದ್ರೆ ದೊಡ್ಡ ಗೋಡೆ ಅಥವಾ ಕಂಬಿ ಬೇಲಿ ಅಂತ ಅನ್ನಿಸ್ತದೆ. ಆದ್ರೆ ಇಲ್ಲಿ ಹಾಗೇನೂ ಇಲ್ಲ. ಯಾವುದೇ ತಡೆ ಇಲ್ಲ. ಮನೆಯ ಒಂದು ಕೋಣೆ ಒಂದು ರಾಜ್ಯದಲ್ಲಿದ್ರೆ ಮತ್ತೊಂದು ಕೋಣೆ ಇನ್ನೊಂದು ರಾಜ್ಯದಲ್ಲಿ ಇದೆ. ಮನೆಯವರು ಪ್ರತಿದಿನ ಅರಿವಿಲ್ಲದೆಯೇ 2 ರಾಜ್ಯಗಳ ನಡುವೆ ಓಡಾಡ್ತಾರೆ. ಇವರ ಜೀವನ ಹೇಗಿದೆ ಅಂದ್ರೆ, ಈ ಗ್ರಾಮದ ಜನರಿಗೆ ಇದು ವಿಚಿತ್ರವಲ್ಲ, ಇದು ಅವರ ದೈನಂದಿನ ಜೀವನ. ಬೆಳಿಗ್ಗೆ ಹೊಲಕ್ಕೆ ಹೋಗುವುದು, ಮಕ್ಕಳನ್ನ ಶಾಲೆಗೆ ಕಳಿಸೋದು, ಕೆಲಸಕ್ಕೆ ಹೋಗುವುದು, ಸಂಜೆ ಮನೆಗೆ ಬರುವುದು ಇವೆಲ್ಲವೂ ಸಾಮಾನ್ಯ. ಆದರೆ ಸರ್ಕಾರಿ ದಾಖಲೆಗಳಲ್ಲಿ ಮಾತ್ರ ವ್ಯತ್ಯಾಸವನ್ನ ಕಾಣ್ತದೆ. ಹಾಗಾದ್ರೆ ಇವರು ಹೇಗೆ ಮತದಾನವನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ, ಕೆಲವು ಕುಟುಂಬಗಳಲ್ಲಿ ಮನೆಯ ಸದಸ್ಯರು ಬೇರೆ ಬೇರೆ ರಾಜ್ಯಗಳ ಮತದಾರರಾಗಿರ್ತಾರೆ. ಕೆಲವರು ಮಹಾರಾಷ್ಟ್ರದಲ್ಲಿ ಮತವನ್ನ ಹಾಕಿದ್ರೆ ಅವರ ಸಂಬಂಧಿಕರು ತೆಲಂಗಾಣದಲ್ಲಿ ಮತವನ್ನ ಹಾಕ್ತಾರೆ. ಒಂದೇ ಮನೆಯೊಳಗೆ 2 ರಾಜ್ಯಗಳ ಚುನಾವಣಾ ಚರ್ಚೆ ನಡೆಯುವುದು ಇಲ್ಲಿನ ವಿಶೇಷತೆಯಾಗಿದೆ. ಇನ್ನು ರೇಷನ್ ಕಾರ್ಡ್ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ನೋಡೋದಾದ್ರೆ, ರೇಷನ್ ಕಾರ್ಡ್, ಪಿಂಚಣಿ, ಆರೋಗ್ಯ ವಿಮೆ, ಕೃಷಿ ಯೋಜನೆಗಳು, ವಿದ್ಯಾರ್ಥಿ ವೇತನ ಇವುಗಳಲ್ಲಿ ಯಾವ ರಾಜ್ಯದ ಯೋಜನೆ ಅನ್ವಯಿಸುತ್ತದೆ ಎಂಬುದು ಮನೆ ಯಾವ ಭಾಗದಲ್ಲಿ ದಾಖಲಾಗಿದೆಯೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಶಾಲೆ ಮತ್ತು ಶಿಕ್ಷಣವನ್ನು ನೋಡೋದಾದ್ರೆ, ಮಕ್ಕಳು ತಮ್ಮ ಮನೆಗೆ ಹತ್ತಿರ ಇರುವ ಶಾಲೆಗೆ ಹೋಗ್ತಾರೆ. ಕೆಲವರು ಮಹಾರಾಷ್ಟ್ರದ ಶಾಲೆಯಲ್ಲಿ ಮರಾಠಿಯನ್ನ ಕಲಿಯುತ್ತಾರೆ. ಇನ್ನು ಕೆಲವರು ತೆಲಂಗಾಣದ ಶಾಲೆಯಲ್ಲಿ ತೆಲುಗುವನ್ನ ಕಲಿಯುತ್ತಾರೆ. ಹಲವಾರು ಮಕ್ಕಳು 2 ಭಾಷೆಗಳನ್ನ ಮಾತನಾಡ್ತಾರೆ. ಇನ್ನು ಭಾಷೆಗಳ ಸಂಗಮ ಹೇಗೆ ಅಂದ್ರೆ, ಈ ಗ್ರಾಮದಲ್ಲಿ ಮರಾಠಿ, ತೆಲುಗು ಹಾಗೂ ಹಿಂದಿ ಭಾಷೆಗಳು ಸಾಮಾನ್ಯವಾಗಿ ಕೇಳಿ ಬರ್ತವೆ. ಜನರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಭಾಷೆಯನ್ನು ಬದಲಾಯಿಸಿಕೊಂಡು ಮಾತನಾಡ್ತಾರೆ. ಇದು ಭಾರತದ ಬಹುಭಾಷಾ ಸಂಸ್ಕೃತಿಯ ಸುಂದರ ಉದಾಹರಣೆಯಾಗಿದೆ. ಇನ್ನು ಕೃಷಿಯ ಜೀವನ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ, ಇಲ್ಲಿನ ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಹತ್ತಿ, ಸೋಯಾಬೀನ್, ಮೆಕ್ಕೆಜೋಳ ಮತ್ತು ಇತರ ಬೆಳೆಗಳನ್ನ ಬೆಳೆಯುತ್ತಾರೆ. ಅವರಿಗೆ ರಾಜ್ಯದ ಗಡಿಗಿಂತ ಮಳೆ, ನೀರು ಮತ್ತು ಬೆಳೆ ಮುಖ್ಯವಾಗಿರ್ತದೆ. ಇನ್ನು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ನೋಡೋದಾದ್ರೆ, ರಸ್ತೆ ನಿರ್ಮಾಣ, ಕುಡಿಯುವ ನೀರು, ವಿದ್ಯುತ್, ಪಂಚಾಯಿತಿ, ತೆರಿಗೆ, ಅಭಿವೃದ್ಧಿ, ಕಾಮಗಾರಿಗಳ ವಿಷಯದಲ್ಲಿ ಕೆಲವೊಮ್ಮೆ 2 ರಾಜ್ಯಗಳ ಇಲಾಖೆಗಳ ನಡುವೆ ಸಮನ್ವಯ ಅಗತ್ಯವಾಗ್ತದೆ. ಇದರಿಂದ ಆಡಳಿತಾತ್ಮಕ ಸವಾಲುಗಳು ಎದುರಾಗಬಹುದು. ಹಬ್ಬಗಳ ಆಚರಣೆಯನ್ನು ನೋಡೋದಾದ್ರೆ, ಗಣೇಶೋತ್ಸವ, ದೀಪಾವಳಿ, ಯುಗಾದಿ, ದಸರಾ ಸೇರಿದಂತೆ
ಎಲ್ಲಾ ಹಬ್ಬಗಳನ್ನ ಎರಡೂ ರಾಜ್ಯಗಳ ಜನರು ಒಟ್ಟಾಗಿ ಆಚರಣೆ ಮಾಡ್ತಾರೆ. ಅವರಿಗೆ ಗಡಿಗಿಂತ ಸಂಬಂಧವೇ ಮುಖ್ಯವಾಗಿರ್ತದೆ. ಇನ್ನು ಪ್ರವಾಸಿಗರ ಆಕರ್ಷಣೆ ಯಾಕೆ ಅಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಗ್ರಾಮದ ವಿಡಿಯೋಗಳು ವೈರಲ್ ಆದ ಬಳಿಕ ದೇಶದ ವಿವಿಧ ಭಾಗಗಳಿಂದ ಜನರು ಇಲ್ಲಿ ಭೇಟಿಯನ್ನ ಮಾಡಲು ಬರ್ತಾರೆ. ಒಂದೇ ಮನೆಯಲ್ಲಿ ಎರಡು ರಾಜ್ಯಗಳ ಅನುಭವಗಳನ್ನ ನೋಡಲು ಅನೇಕರು ಬರ್ತಾರೆ. ಇಂತಹ ಗ್ರಾಮಗಳು ಇನ್ನೂ ಇವೆಯೇ ಅಂತ ನೋಡೋದಾದ್ರೆ, ಭಾರತದಲ್ಲಿ ಇನ್ನೂ ಕೆಲವು ಗಡಿಭಾಗದ ಗ್ರಾಮಗಳಿವೆ. ಆದರೆ ಮನೆಯ ಮಧ್ಯದಲ್ಲೇ ರಾಜ್ಯದ ಗಡಿಯನ್ನ ಹಾದು ಹೋಗುವ ಉದಾಹರಣೆಗಳು ತುಂಬಾ ಅಪರೂಪ. ಹಾಗಾದ್ರೆ ಇಲ್ಲಿನ ಜನರು ಹೇಳುವ ಮಾತು ಏನಂತ ನೋಡೋದಾದ್ರೆ, ನಮಗೆ ರಾಜ್ಯಕ್ಕಿಂತ ನಮ್ಮ ಊರು ಮುಖ್ಯ, ರಾಜಕೀಯಕ್ಕಿಂತ ಸಂಬಂಧ ಮುಖ್ಯ. ಈ ಮಾತೆ ಅವರ ಜೀವನದ ನಿಜವಾದ ತತ್ವ ಅನ್ಸುತ್ತೆ. ಭಾರತದಲ್ಲಿ ಭಾಷೆ, ಆಹಾರ, ಸಂಸ್ಕೃತಿ ಬದಲಾಗಬಹುದು, ಆದರೆ ಒಕ್ಕಟ್ಟು ಮಾತ್ರ ಬದಲಾಗೋದಿಲ್ಲ. ಈ ಗ್ರಾಮ ಅದಕ್ಕೆ ನಿಜವಾಗ್ಲೂ ಜೀವಂತ ಸಾಕ್ಷಿಯಾಗಿದೆ. ಇದರಿಂದ ನಮಗೆ ಸಿಗುವಂತ ಸಂದೇಶ ಏನು ಅಂತ ನೋಡೋದಾದ್ರೆ, ಒಂದು ಗೆರೆ ನಕ್ಷೆಯಲ್ಲಿ ಎರಡು ರಾಜ್ಯಗಳನ್ನ ಬೇರ್ಪಡಿಸಬಹುದು, ಆದರೆ ಮನುಷ್ಯರ ಮನಸ್ಸನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಗಡಿಗಳು ಆಡಳಿತಕ್ಕಾಗಿ, ಆದ್ರೆ ಸಂಬಂಧಗಳು ಬದುಕಿಗಾಗಿ. ಒಂದೇ ಮನೆ, ಎರಡು ರಾಜ್ಯ, ಒಂದೇ ಕುಟುಂಬ, ಎರಡು ಸರ್ಕಾರ, ಆದ್ರೆ ಒಂದೇ ಹೃದಯ. ಈ ಗ್ರಾಮದ ಕತೆ ಕೇವಲ ವಿಚಿತ್ರ ಸುದ್ದಿಯಲ್ಲ, ಇದು ಭಾರತದ ಏಕತೆ, ಸಹಬಾಳ್ವೆ ಮತ್ತು ಮಾನವೀಯತೆಯ ಜೀವಂತ ಉದಾಹರಣೆಯಾಗಿದೆ. ಗಡಿಗಳು ನಕ್ಷೆಯಲ್ಲಿ ಮಾತ್ರ ಇರಲಿ, ಹೃದಯಗಳಲ್ಲಿ ಅಲ್ಲ. ಇದೇ ಭಾರತದ ನಿಜವಾದ ಶಕ್ತಿ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯವನ್ನ ಇಡೀ ಗ್ರಾಮವೇ ಎರಡು ರಾಜ್ಯಗಳಲ್ಲಿ ಇದೆ ಎಂದು ಹೇಳಲಾಗ್ತದೆ. ಆದರೆ ಹೆಚ್ಚು ನಿಖರವಾಗಿ ಹೇಳಬೇಕಾದ್ರೆ, ಗಡಿಗೆ ಹೊಂದಿಕೊಂಡಿರುವ ಕೆಲವು ಮನೆಗಳು ಮಾತ್ರ ಎರಡೂ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರ್ತವೆ.